ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ಪ್ರತಿದಿನ ಒಂದಲ್ಲ ಒಂದು ಸುದ್ದಿಯಲ್ಲಿರುತ್ತದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ 5 ಬಾಣಂತಿಯರ ಸಾವಿನಿಂದ ರಾಜ್ಯದಲ್ಲಿ ಆತಂಕದ ಎಲೆ ಎದ್ದಿತ್ತು. ಇದಾದ ನಂತರ ಇಂತಹ ಪ್ರಕರಣ ಮತ್ತೊಮ್ಮೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕೌಲ್ ಬಜಾರ್ ಪ್ರದೇಶದ ಪಟ್ಟಿ ಏರಿಯಾದ 16 ತಿಂಗಳ ಮಗು ಸಾವನ್ನಪ್ಪಿದೆ ಎಂದು ಮಗುವಿನ ಪೋಷಕರು ಮತ್ತು ಕನ್ನಡ ಪರ ಹೋರಾಟಗಾರರು ಇಂದು ಆಸ್ಪತ್ರೆಯ ಮುಂದೆ ಧರಣಿ ನಡೆಸಿದರು. ವೈದ್ಯರು ಬಿಮ್ಸ್ ಸರ್ಕಾರಿ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ. ವಾರದಲ್ಲಿ ಒಂದೇ ಬಾರಿ ಬಂದರೂ ಮಧ್ಯಾಹ್ನದವರೆಗೆ ಕಾರ್ಯನಿರ್ವಹಿಸುತ್ತಾರೆ. ಆಸ್ಪತ್ರೆಗೆ ಬಂದ ರೋಗಿಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಹೆರಿಗೆ ಸಮಯದಲ್ಲಿ ಅನೇಕ ಶಿಶುಗಳು ಮೃತಪಟ್ಟಿವೆ. ಈ ಮಗುವಿನ ಸಾವಿಗೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿದರು. ಈ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೃತಪಟ್ಟ ಮಗುವಿನ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ವೈದ್ಯರು ಮತ್ತು ಪೊಲೀಸರು ಪೋಷಕರಿಗೆ ಎಷ್ಟೇ ಮನವೊಲಿಸಿದರೂ ಕ್ಯಾರೆ ಎನ್ನದೇ ಮಗುವಿನ ಪೋಷಕರು ವೈದ್ಯರ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಮತ್ತು ಪೊಲೀಸರು ಬಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಈಗ ನಮ್ದೇನಂತಂದ್ರೆ ಸರ್, ಈಗ ನಮ್ಮ ಮಗುನಿಗೆ ಆದಂಗೆ ಇನ್ನೊಬ್ಬರಿಗೆ ಆಗಬಾರ್ದು, ನಿರ್ಲಕ್ಷ್ಯ ವಹಿಸಬಾರ್ದು ಸರ್. ನೀವು ಬಾಸ್ ಇದಕ್ಕೆ ಇವರೇ ಹೌದಮ್ಮ ಮೇಡಮ್ ಅವರೇ ಡಾಕ್ಟ್ರು ಗೌರವ ಕೊಡೋದು ಎಲ್ಲೋ ಅಂತ. ಯಾಕಂತಂದ್ರೆ ಇನ್ಮೇಲೆ ಸರ್ ನಾನು ಒಂದೇ ಏನು ಹೇಳ್ತೀನಿ, ಈಗ ನನ್ನ ಮಗನಿಗೆ ನಮ್ಮ ಮೊಮ್ಮಗನಿಗೆ ಮಗನಿಗೆ ತೊಂದರೆ ಆಗೈತೆ ಅಂತಂದೇಳಿ ಬಾಧ ಇಲ್ಲ ಸರ್. ಅದಕ್ಕಂತಂದೇಳಿ ಸರ್, ಯಾಕಂತಂದ್ರೆ ನಾವು ಬೇರೆ ಕಡೆಗೆ ರಿಸ್ಕ್ ತಗೊಂಡು ಹೋಗೋದು ಕೂಡ ಆಂಬುಲೆನ್ಸ್, ಆಕ್ಸಿಜನ್ ಆಂಬುಲೆನ್ಸ್, ವೆಂಟಿಲೇಷನ್ ಆಂಬುಲೆನ್ಸ್ ಎಲ್ಲದೂ ತಯಾರು ಮಾಡ್ಕೊಟ್ಟಿದ್ದೀವಿ ತಯಾರು ಮಾಡ್ಕೊಂಡಿದ್ವಿ ಸರ್. ನಾನು ಏನ್ ಹೇಳ್ತೀನಿ ಸರ್, ಒಂದ್ ನಿಮಿಷ ಕೇಳ್ರಿ ಸರ್. ನಾನು ಏನ್ ಹೇಳ್ತೀನಿ ಗೊತ್ತಾ, ಇದಕ್ಕ ಇನ್ನೊಂದ್ಸಲ ಇನ್ನೊಬ್ಬರು ಮಕ್ಕಳಿಗೆ ಇನ್ನೊಬ್ರು ಮೊಮ್ಮಕ್ಕಳಿಗೆ ಆಗಬಾರ್ದು ಅನ್ನೋದು ನಂದು ನ್ಯಾಯ. ಯಾಕಂತಂದ್ರೆ ಇದಕ್ಕೆ ಇಲ್ಲಿಗೆ ಕೊನೆ ಆಗ್ಬೇಕು ಸರ್. ಸ್ವಲ್ಪ ನೀವು ಹೆಚ್ಚಿನ ಅವರಿಗೆ ಜವಾಬ್ದಾರಿ ಅವರು ವಹಿಸ್ಕೊಂಡು ದಯಮಾಡಿ ಇನ್ನೊಬ್ಬರಿಗೆ ಈ ತರ ನಿರ್ಲಕ್ಷ್ಯ ಆಗಬಾರ್ದು ಅನ್ನೋದು ನಮ್ಮದು. ಈಗ ಕಾನೂನಾತ್ಮಕವಾಗಿ ಮಾಡಿ ನಮ್ಮ ಸಂಪ್ರದಾಯ ಪ್ರಕಾರ ನಾಳೆ ನಮ್ಮ ಮನೆವಾರ ಇದೆ ಸರ್. ಇದು ಆಗೋದು ಬೇಡ, ಇವತ್ತೇ ನಾವು ಮಾಡ್ತೀವಿ. ಯಾವುದೇ ಆ ಪ್ರೊಸೀಜರ್ ಪ್ರಕಾರ ನಮ್ದು ಆಗಲಿ ಅನ್ನೋದಾದ್ರೆ ಆಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ಆದರೆ ಈ ತರ ನಿರ್ಲಕ್ಷ್ಯ ಆಗಿ ಅವರಿಗೆ ಕಾನೂನು ಇದಕ್ಕೆ ಒಳಗಾಗಬಾರ್ದು ಅನ್ನೋದು ಕೂಡ ನಮಗೂ ಐತೆ. ಅದ್ರ ಸರ್ ಈಗ ಇನ್ನೊಂದು ಸಲ ರಿಪೀಟ್ ಆಗ್ಲಾರ್ದಂತೆ ಸರ್, ನಿರ್ಲಕ್ಷ್ಯ ವಹಿಸಲಾರ್ದಂತೆ ನಮಗೆ ಶ್ರಮ ಮಾಡ್ಕೊಳ್ತೀವಿ. ದಯಮಾಡಿ ಹೇಳಿ. ವರದಿ ಸುಂಕಣ್ಣ, ಬಳ್ಳಾರಿ.